ನಾಟಿ ಕೋಳಿ ಇದೆ, ಕಬಾಬ್. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಇವತ್ತಿನ ಎಂಟರ್ಟೈನ್ಮೆಂಟ್ ಏನಿರುತ್ತೆ ಅಂದರೆ ಲೈಕ್ ಹೋಲ್ ಫ್ಯಾಮಿಲಿ ಮೆಂಬರ್ಸ್ ನಾವು ಅರೇಂಜ್ ಆಗಿದ್ದೀವಿ. ಹೋಲ್ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಲೈಕ್ ಮನೇಲಿ 60 ಮೆಂಬರ್ಸ್ ಇದ್ದೀವಿ ನಾವು. ಅಂದರೆ 2 ಚಿಕ್ಕಪ್ಪ, 2 ಚಿಕ್ಕಮ್ಮಂದಿರು ಮತ್ತು ತಂಗಿ, ಲೈಕ್ ಎಲ್ಲರೂ ಇದ್ದೀವಿ. ಬಟ್ ಇವತ್ತೇನಪ್ಪ ಅಂದರೆ ಬ್ಯಾಂಗ್ಳೂರಿಂದ ಚಿಕ್ಕಪ್ಪ ಬಂದಿದ್ದಾರೆ. ಆ್ಯಂಡ್ ಸೊ ಲೈಕ್ ಒಂದು ಸ್ಮಾಲ್ ಕೇಕ್ ಕೂಡ ತೊಗೊಂಡು ಬಂದಿದ್ದಾರೆ ಅವರು, ಅಂದರೆ ಫ್ಯಾಮಿಲಿ ಗೆಟ್ ಟುಗೆದರ್ ಕೇಕ್ ಅಂತ. ಸೊ ಲೈಕ್ ಚಿಕನ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು, ಸೊ ಇದೊಂದು ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಟೈಮ್ ಬಂದುಬಿಟ್ಟು ಇವಾಗ 4 o'clock ಆಗಿದೆ. ಆ್ಯಂಡ್ ಇನ್ನೊಂದು ಇದರಲ್ಲಿ ಸ್ಪೆಷಲ್ ಏನಿರುತ್ತಪ್ಪ ಅಂದರೆ ಲೈಕ್ ರೀಸೆಂಟ್ಲಿ 2-3 days ಬ್ಯಾಕ್ ಫಾದರ್ಸ್ ಡೇ ಆಗಿತ್ತು. ಸೊ ಫಾದರ್ಸ್ ಡೇ ಸೆಲೆಬ್ರೇಷನ್ ನಾವು ಮಾಡಿರಲಿಲ್ಲ. ಸೊ ಇವತ್ತೇನೆಂದರೆ ಲೈಕ್ ನಮ್ಮ ಡ್ಯಾಡಿ ಆ್ಯಂಡ್ ಚಿಕ್ಕಪ್ಪಂದಿರು ಎಲ್ಲ ಸೇರಿಬಿಟ್ಟು, ಅಂದರೆ 5 members ಇದ್ದಾರೆ ಚಿಕ್ಕಪ್ಪಂದಿರು, 4 members. ಸೊ ಇವತ್ತು ಲೈಕ್ 5 ಜನರು ಜೊತೆಯಲ್ಲಿ ಸೇರಿದ್ದಾರೆ, ಬ್ರದರ್ಸ್. ಸೊ ಇವತ್ತು ಅದನ್ನು ನಾವು ಸರ್ಪ್ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಂದರೆ ಕೇಕ್ ಆಲ್ರೆಡಿ ನಾನು ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ ಒಂದು ಕೇಕ್ ಆಲ್ರೆಡಿ ಅವ್ರು ತೊಗೊಂಡು ಬಂದಿದ್ದಾರೆ, ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ. ಸೊ ಇನ್ನೊಂದು ಕೇಕ್ನ ನಾನು ಇವಾಗ ಆರ್ಡ್ರ್ ಮಾಡಿದ್ದೀನಿ. ಸೊ ಅದನ್ನು ಪಿಕ್ ಮಾಡಬೇಕು. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಲೈಕ್ ಹೆಲ್ತ್ ಇಶ್ಯೂಸ್ ಬಂದುಬಿಟ್ಟಿದೆ ನನಗೆ. ಏನಪ್ಪ ಅಂದರೆ ಇವಾಗ ಲೈಕ್ ಎವ್ರಿ ಸಂಡೇ ನಾನು ಇವಾಗ ರೈಡ್ ಹೋಗ್ತಾ ಇದ್ದೀನಿ. ರೈಡ್ ಹೋಗಿ ಏನಾಗಿದೆ ಅಂದರೆ ಲೈಕ್ ನೆಕ್ ಪೇಯ್ನ್ ಬಂದುಬಿಟ್ಟಿದೆ. ಸೊ ಇವತ್ತು ನಾನು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅದಕ್ಕೆ ಸಜೆಷನ್ಸ್ ಎಲ್ಲ ತೊಗೊಂಡೆ. ಅಂದರೆ ಎಕ್ಸ್ರೇ ಎಲ್ಲ ಮಾಡಿಸಿದ್ದೀನಿ. ಸೊ ಎಕ್ಸ್ರೇ ಎಲ್ಲ ನೋಡಿದಾಗ ಅದೇ ಬ್ಯಾಕ್ ಸೈಡ್ ಮಸಲ್ಸ್ ಏನಾಗಿದೆ ಅದೆಲ್ಲ ಸ್ವಲ್ಪ ಸ್ವೆಲ್ಲಿಂಗ್ಸ್ ಟೈಪ್ ಆ ರೀತಿ ಆಗಿದೆ ಅಂತೆ. ಸೊ ಅದು ವಿಷಯ ಬಂದ್ಬಿಟ್ಟು ನಾನು ಏನಪ್ಪ ಹೆವಿ ಲೈಕ್ ಲಾಂಗ್ ರೈಡ್ ಹೋಗ್ತೀನಲ್ವ, ಲಾಂಗ್ ರೈಡ್ ಹೋದರೂ ಲೈಕ್ ಅಲ್ಲಲ್ಲಿ ಸ್ಟಾಪ್ ಕೊಟ್ಬಿಟ್ಟು ನಾನು ರೆಸ್ಟ್ ತೊಗೊತೀನಿ. ರೆಸ್ಟ್ ತೊಗೊಂಡ್ರು ವಿಷಯ ಏನಪ್ಪ ಅಂದರೆ ಇವಾಗ ಬಂದುಬಿಟ್ಟು ನಂದು SMK ಹೆಲ್ಮೆಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ MT ಹೆಲ್ಮೆಟ್ ಬಂದುಬಿಟ್ಟು ನಮ್ಮ ಚಿಕ್ಕಪ್ಪ ಅಲ್ಲಿಂದ ನೋಡ್ತಾ ಇದ್ದಾರೆ. ಸೊ ಅವ್ರದ್ದು ಇನ್ನೂ ತುಂಬಾ ಎಂಟರ್ಟೈನ್ಮೆಂಟ್ ಇರುತ್ತೆ. ನೀವು ಲೈಕ್ 4-5 months ಬ್ಯಾಕ್ ನೀವು ವ್ಲಾಗ್ಸ್ ಏನಾದರೂ ಚೆಕ್ ಮಾಡಿದರೆ, ಅಂದರೆ ಬ್ಯಾಂಗ್ಳೂರಲ್ಲಿರೋ ವ್ಲಾಗ್ಸ್ ಚೆಕ್ ಮಾಡಿದರೆ ಅವ್ರದ್ದು ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಕಮ್ ಟು ದ ಪಾಯಿಂಟ್. ನನ್ನ ವಿಷಯ ಏನಪ್ಪ ಅಂದರೆ ಲೈಕ್ SMK ಹೆಲ್ಮೆಟ್ ಬಂದುಬಿಟ್ಟು ವೆಯ್ಟ್ ಜಾಸ್ತಿ. ಓಕೆ, MT ಹೆಲ್ಮೆಟ್ ಲೈಕ್ ಓಕೆ ಅದು ತುಂಬ ಕಂಫರ್ಟೇಬಲ್ ಆಗಿದೆ. ಬಟ್ SMKನೂ ಕಂಫರ್ಟೇಬಲ್ ಇದೆ, ಬಟ್ ವೆಯ್ಟ್ ಜಾಸ್ತಿ ಆಯ್ತಲ್ವ, ಅದಕ್ಕೋಸ್ಕರ ನನಗೆ ನೆಕ್ ಪೇಯ್ನ್ ಬಂದುಬಿಟ್ಟಿದೆ. ಆ್ಯಂಡ್ ನೆಕ್ ಪೇಯ್ನ್ ಇವಾಗ ಕಮ್ಮಿ ಆಗಬೇಕಿದ್ರೆ ಲೈಕ್ ಫಿಸಿಯೋಥೆರಪಿ ಲೈಕ್ 3 to 4 times ಫಿಸಿಯೋಥೆರಪಿ ನಾನು ಮಾಡಿಸ್ಬೇಕು. ಸೊ ಅದಕ್ಕಿಂತ ಸೊ ಮಧ್ಯಾಹ್ನ ಊಟ ಬೇರೆ ಮಾಡಲಿಲ್ಲ, ಬರೀ ಒಂದು ಚಾಕ್ಲೇಟ್ ತಿಂದ್ಕೊಂಡು ನನ್ನ ಹೊಟ್ಟೆ ತುಂಬಿಸ್ಕೊಂಡಿದ್ದೀನಿ. ಸೊ ಓಕೆ, ಗೆಟ್ ರೆಡಿ. ಸೊ ಫಸ್ಟ್ ಇವಾಗ ಏನಾದರೂ ಹೊಟ್ಟೆಗೆ ತಿನ್ನಲೇಬೇಕು. ಟ್ಯಾಬ್ಲೆಟ್ ಬೇರೆ ತಿಂದಿನಿ, ಊಟ ಮಾಡಿದೆ. ಸೊ ಕಮಾನ್, ನಮ್ಮ ಅಜ್ಜಿ ಮಸಾಲೆ ದೋಸೆ ಮಾಡಿಕ್ಕಿದ್ದಾರೆ. ಈ ಮಸಾಲೆ ದೋಸೆ ಸ್ಕೂಲ್ ಮುಗಿಸ್ಕೊಂಡು ಬಂದ್ಲು ಇವಾಗ. ಗಣೇಶನ ಮಗಳು ಆಲಿದ್ದ ಫಸ್ಟ್ ಇಯರ್ B.Com ಮಾಡಿ B.Com ನನ್ನ ಸೆಕೆಂಡ್ ಇಯರ್ B.Com ಸೊ ಜಸ್ಟ್ ಒಂದು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬರೋಣ ಅಂತ ನಾವು ಇವಾಗ ಹೊರಟಿದ್ದೀವಿ. ಲೆಟ್ಸ್ ಸಿ. ಆ್ಯಂಡ್ ಸರ್ಪ್ರೈಸ್, ನಾನು ಆ್ಯಕ್ಚುಲಿ ಅಲ್ಲಿಂದನೇ ಕೇಕ್ ತೊಗೊಳ್ಬೇಕಂತ ಇದ್ದೆ, ಬಟ್ ನನ್ನ ಚಿಕ್ಕಪ್ಪ ಕೂಡ ನನ್ನ ಜೊತೆಲಿ ಬರ್ತಾ ಇದ್ದಾರೆ. ಸೊ ಅದು ಸರ್ಪ್ರೈಸ್ ಸ್ವಲ್ಪ ಮಿಸ್ ಆಗುತ್ತೆ ಅನಿಸುತ್ತೆ. ಸೊ ಮತ್ತು ಈಗ ನಾನು ಸ್ಕೂಟಿಲಿ ಬರ್ಬೇಕು ಅನಿಸುತ್ತೆ. ಸ್ಕೂಟಿಲಿ ಬಂದರೂ ಏನು ಪ್ರಾಬ್ಲಮ್ ಅಂದರೆ ಒಂದು ಹಳ್ಳಕ್ಕೆ ಬಿದ್ದ ತಕ್ಷಣ ನನಗೇನೋ ಬ್ಯಾಕ್ ಪೇಯ್ನ್ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಆ್ಯಕ್ಚುಲಿ ಚಿಕ್ಕಪ್ಪ ಊರಿಗೆ ಬಂದುಬಿಟ್ಟು ಎಲ್ರದ್ದು ಪರಿಚಯ ಇದೆಯಲ್ವಾ, ತುಂಬ ದಿವಸ ಆದಮೇಲೆ ಸಿಗ್ತಾ ಇದ್ದಾರೆ. ಹಂಗಾಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅವ್ರ ಹತ್ರ. ಪಿಂಕಿ, ಏನು ಇಸ್ಕೊತೀಯಾ? ಚಾಕ್ಲೇಟ್ ಐಸ್ ಕ್ರೀಮ್. ಓನ್ಲಿ ಚಾಕ್ಲೇಟ್ ಐಸ್ ಕ್ರೀಮಾ? ಬೆಸ್ಟು. ಹಾಯ್ ಬ್ರೋ. ಸೊ ಗೈಸ್, ಚಿಕ್ಕಪ್ಪ ಅವರಲ್ಲಿ ಹೋಗಿದ್ದಾರೆ ಐಸ್ ಕ್ರೀಮ್ ತಿನ್ನಕ್ಕಂತ. ಸೊ
ಸೊ ಯಾವ ಕೇಕ್ ಆಗ್ಬೋದು ಅಂತ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬ್ರೋ ಯಾವ್ದು ಫ್ರೆಶ್ ಇದೆ? ಬಾಕ್ಸ್ ಒಳಗೆ ಇದಾ? ಅದರಲ್ಲಿ ಬರ್ದಿದ್ದೀರಾ? ಗೈಸ್ ಇವತ್ತಿನ ಸ್ಪೆಷಲು ಸೇಮಿಗೆ ಮಾಡಿದ್ದಾರೆ ಆ್ಯಂಡ್ ನಾಟಿ ಕೋಳಿ ಇದೆ, ಕಬಾಬ್ ಆ್ಯಂಡ್ ಇನ್ನೊಂದೇನೋ ಕರಿ ಇದೆಯಲ್ಲ. ಆರೆಂಜ್ ಸಾಂಬಾರ್ ಬಂತು. ಆರೆಂಜ್ ಸಾಂಬಾರ್ ಹಾಯ್ ಗೈಸ್, ನಾನು ನಿಮ್ಮ ಪುಣ್ಯಶ್ರೀ. ನಾನು ನಿಮ್ಮ ಪುಣ್ಯಶ್ರೀ ಬಾಬೆ ಗರ್ಲ. ಇವತ್ತು ಫ್ಯಾಮಿಲಿ ಪ್ಯಾಕ್ ಕೇಕ್ ಉಂಟು ಗೈಸ್. ಇಲ್ಲಿ ಅವೇನೋ ಕುದಿಪತ್ತಿದ್ದಾರೆ ಅದಕ್ಕೆ ನಾನು ಕೂಡ ಕುದಿಪತ್ತಿದ್ದಾರೆ. ಬಾಯ್ ಮೈ ಲವ್ ಯು. ನಮ್ ಚಿಕ್ಕಪ್ಪ ಬಂದ್ಬಿಟ್ಟು ಫಸ್ಟ್ ಕೂತಿದ್ದಾರೆ. ಡ್ಯಾಡಿ ಗೈಶಿಕಾ ಸೆಟ್ 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 ಫಾದರ್ಸ್ ಡೇ ಅವಿನಿ ಪೂರ ಒಟ್ಟೆ ಸೇರ್ಯಾರ ತಂಚ ಕುಲ್ಲ ಗೈಶಿಕಾ ಟೂ ಚಾಕ್ಲೇಟ್ ಡ್ಯಾಡಿ ಲೈಟ್ರ್ ಐಕಿಲ ಜಗಲ ಮುಂತಂದದಿ ಮುಟ್ಟಲ್ಲೇ ಹ್ಯಾಪಿ ಫಾದರ್ಸ್ ಡೇ. ಕಟ್ ಕಟ್ ಕಟ್. ಹ್ಯಾಪಿ ಫಾದರ್ಸ್ ಡೇ. ಲೈಟ್ ಹಾಕಿ ಗಾಯ್ಸ್. ಆಕ್ಚುಲಿ ಅಂತಲೇಗೆ ಸರ್ಪ್ರೈಸ್. ಹಿಂಗ ಆಕ್ಚುಲಿ ದೀಶಿಕಾ ಗೈಶಿಕಾ ರವಿ ಅಣ್ಣೆ ಡ್ಯಾಡಿ ಅವು ಯಾನು ಎಡಿಟಿಂಗ್ ಮಾಡ್ತೀನಿ. ಡ್ಯಾಡಿಗೆ ಜಾಕೆಟ್ ಪಾಡೋದಿಲ್ಲ ಚಳಿಕ್. ಓಕೆ ಬಾಯ್ ಬಾಯ್. ಹಾ ಬಾಯ್ ಗೈಶಿಕಾ. ಕಾಲ್ ಮಾಡ್ಪ್ಲೆ ರೀಚ್ ಆದ. ಬಾಯ್ ಬಾಯ್. just 7 minutes. Yes. Guys, it's seriously unexpected. ಮಳೆ ಅಂದ್ರೆ ಮಳೆ ಫುಲ್ ಮದುವೆ ಆಗೋಗ್ಬಿಟ್ಟು. ಸೊ ಇಲ್ಲೇ ಸ್ಟಾಪ್ ಕೊಟ್ಟಿದ್ದೀವಿ.
ಮಳೆ ಲೈಕ್ ಮನೆಗೆ ಜಸ್ಟ್ 1 ಕಿಲೋಮೀಟ್ರು ಇಲ್ಲ. ಸೊ